ಆಬ್ಜೆಕ್ಟಿವ್ ನ್ಯೂಸ್ನ ಸಮಸ್ತ ವೀಕ್ಷಕ ದೇವರುಗಳಿಗೆ ನಮಸ್ತೆ. ಈ ವಾರದ ಬುಕ್ ಆಫ್ ದಿ ವೀಕ್ ನಲ್ಲಿ ನಾವು ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಅರ್ಥಾತ್ SL ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ಈ ಕಾದಂಬರಿಯ ಪರಿಚಯ ಮತ್ತು ವಿಮರ್ಶೆಯನ್ನ ಮಾಡೋಣ. ಕನ್ನಡ ಸಾಹಿತ್ಯದಲ್ಲಿ ಉತ್ಕೃಷ್ಟ ಕಾದಂಬರಿಗಳು ಅಂತ ಪಟ್ಟಿಯನ್ನ ತೆಗೆದಾಗ ನೀವು ಭೈರಪ್ಪನವರ ಅನೇಕ ಕಾದಂಬರಿಗಳು ಅಲ್ಲಿ ಸ್ಥಾನವನ್ನ ಪಡೆದುಕೊಳ್ತವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪರ್ವ ಆಗಿರ್ಬೋದು, ಮಂದ್ರ, ನೆಲೆ, ವಂಶವೃಕ್ಷ, ಹೀಗೆ ಸಾಕಷ್ಟು ಕಾದಂಬರಿಗಳಿವೆ. ಇವತ್ತು ನಾನು ಈ ಕಾದಂಬರಿಯನ್ನ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ, ಇದರ ಪರಿಚಯನ ಮಾಡ್ಕೊಡ್ಲಿಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ, ಈ ಕಾದಂಬರಿ ನನ್ನೊಬ್ಬನಿಗೆ ಅಂತಲ್ಲ, ಸಾಕಷ್ಟು ನನ್ನ ಸಾಹಿತ್ಯ ಬಳಗದಲ್ಲಿನ ಸ್ನೇಹಿತರನ್ನು ಸಹ ಕೇಳಿದ್ದೀನಿ. ವಂಶವೃಕ್ಷ ಓದಿದಾಗ ನಾವು 2-3 ತಿಂಗಳು ಈ ಕಾದಂಬರಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೂ ಅಷ್ಟೇ 2 ತಿಂಗಳ ಹಿಂದೆ ಕೂಡ 2 ತಿಂಗಳಾಗಿರ್ಬೋದು ಈ ಕಾದಂಬರಿಯನ್ನು ಓದಿ. ಇವತ್ತಿಗೂ ಸಹ ಎಷ್ಟೊಂದು ಸರಿ ಅನಿಸಿದಾಗ ಇದರಲ್ಲಿನ ಪಾತ್ರಗಳು ನಮ್ಮ ಸುತ್ತಮುತ್ತ ಸುಳಿದಾಡದಂತೆ ಆಗುತ್ತೆ. 1965 ಪ್ರಕಟಗೊಂಡು ಇದುವರೆಗೂ 32 ಬಾರಿಗೂ ಹೆಚ್ಚು ಮುದ್ರಣವನ್ನ ಕಂಡಿರುವಂತಹ ಈ ಕಾದಂಬರಿಯನ್ನ ಜನ ಈಗಲೂ ಮುಗಿಬಿದ್ದು ಖರೀದಿ ಮಾಡಿ ಓದ್ಲಿಕ್ಕೆ ಮುಖ್ಯವಾದಂತಹ ಕಾರಣಗಳೇನಂದ್ರೆ ಇದರಲ್ಲಿನ ಕಥಾವಸ್ತು ಮತ್ತು ಜೊತೆಗೆ ಇದರಲ್ಲಿ ಬರುವಂತ ಒಂದಷ್ಟು ಪಾತ್ರಗಳು. ನಾವು ಈ ಪಾತ್ರಗಳನ್ನ ಮುಂದೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಭೈರಪ್ಪನವರು ಪ್ರಾರಂಭದಲ್ಲಿ ಹೇಳೋ ಹಾಗೆ, ಬದುಕಿನ ಸೂಕ್ಷ್ಮ ಸಂಕೀರ್ಣ ನೆಲೆಗಳ ಆಳಕ್ಕಿಳಿದು ಪ್ರಖರವಾದ ವೈಚಾರಿಕ, ತಾತ್ವಿಕ, ಮಾನವೀಯ ಅಂಶಗಳನ್ನು ಸಂವೇದನಾಶೀಲತೆಯಿಂದ ಶೋಧಿಸುವ ಕಾದಂಬರಿ ವಂಶವೃಕ್ಷ. ಹಿಂದಿ, ಮರಾಠಿ, ಗುಜರಾತಿ, ತೆಲುಗು, ಉರ್ದು, ಇಂಗ್ಲಿಷ್ ಮೊದಲಾಗಿ ಹಲವು ಭಾಷೆಗಳಿಗೆ ಅನುವಾದಿತವಾಗಿದೆ. ಭಾರತದ ಶ್ರೇಷ್ಠ ಕಾದಂಬರಿಗಳಲ್ಲೊಂದು ಎಂಬ ಮನ್ನಣೆಯನ್ನು ಸಹ ಗಳಿಸಿಕೊಂಡಿದೆ. ಬದುಕಿನ ಬೇರುಗಳನ್ನು ಶೋಧಿಸುವ ಈ ಸಾಹಿತ್ಯ ಕೃತಿಯನ್ನು ಓದುವುದೇ ಒಂದು ವೈಶಿಷ್ಟ್ಯ ಅನುಭವ. ಖಂಡಿತವಾಗಿಯೂ ಆ ವೈಶಿಷ್ಟ್ಯ ಅನುಭವ ಈ ಕಾದಂಬರಿಯನ್ನು ಓದುವಂತಹ ಪ್ರತಿಯೊಬ್ಬರಿಗೂ ಆಗುತ್ತೆ. ನಾನು ಈ ಬುಕ್ಕಿಗೆ ಭೈರಪ್ಪನವರ ಆಟೋಗ್ರಾಫ್ ಅನ್ನ ಪಡೆದುಕೊಂಡಿದ್ದು ಸಹ ನನ್ನ ಜೀವನದ ಒಂದು ಅದ್ಭುತ ಕ್ಷಣ ಅಂತ ನಾನು ಯಾವಾಗಲೂ ಕೂಡ ಅನ್ಸುತ್ತೆ. ಎಷ್ಟೊಂದು ಸಲ ಏನಾಗುತ್ತೆ, ನಾವು ಮೂವಿ ರಿವ್ಯೂ ಮಾಡ್ತಿರ್ಬೇಕಾದ್ರೆ, ಬುಕ್ ರಿವ್ಯೂ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಕಥೆಯನ್ನ ಹೇಳ್ಬಿಡ್ತೀವಿ. ಈ ವಿಷಯವನ್ನ ಗಮನದಲ್ಲಿಟ್ಕೊಂಡು ನಾನು ವಂಶವೃಕ್ಷದ ಕಥೆಯನ್ನ ನಿಮ್ಗೆ ಹೇಳೋದಿಲ್ಲ. ಇದರಲ್ಲಿರುವಂತ ಒಂದಷ್ಟು ಸಂಭಾಷಣೆಗಳು, ಒಂದಷ್ಟು ಪಾತ್ರಗಳ ಪರಿಚಯ, ಒಂದಷ್ಟು ಇದರಲ್ಲಿರುವಂತಹ ಪ್ರಮುಖವಾದಂಥ ಅಂಶಗಳನ್ನ ಅಷ್ಟೇ ನಿಮ್ಗೆ ಹೇಳ್ತೀನಿ. ನಂತರದಲ್ಲಿ ಇದು ನಿಮ್ಗೆ ಖಂಡಿತವಾಗಿಯೂ ಆಸಕ್ತಿಯನ್ನ ಉಂಟು ಮಾಡುತ್ತೆ ಅಂತಲೂ ಕೂಡ ಭಾವಿಸ್ತೀನಿ. ಯಾಕಂದ್ರೆ 1965 ಪ್ರಕಟಗೊಂಡ್ರು ಸಹ ಇಂದಿಗೂ ಜನ ಮುಗಿಬಿದ್ದು ಖರೀದಿ ಮಾಡಿ ವಂಶವೃಕ್ಷನ ಓದ್ಲಿಕ್ಕೆ ಕಾರಣ ಏನಂತಂದ್ರೆ, ಇದರಲ್ಲಿರುವಂತಹ ಶ್ರೋತ್ರಿಯವರ ಪಾತ್ರ, ಸದಾಶಿವರಾಯರ ಪಾತ್ರ, ಕರುಣಾಳ ಪಾತ್ರ, ಕಾತ್ಯಾಯಿನಿಯ ಪಾತ್ರ, ಹೀಗೆ ಸಾಕಷ್ಟು ಪಾತ್ರಗಳಿದೆ ಈ ಪುಸ್ತಕದಲ್ಲಿ. ಈ ಕತೆ ಪ್ರಾರಂಭ ಆಗೋದು 1924 ನಂಜನಗೂಡಿನಲ್ಲಿ ಕಪಿಲಾ ನದಿ ಉಕ್ಕಿ ಪ್ರವಾಹದಲ್ಲಿ ಶ್ರೀನಿವಾಸ ಶ್ರೋತ್ರಿಯವರ ಮಗನ ಅಕಾಲಿಕ ನಿಧನದಿಂದ ಪ್ರಾರಂಭ ಆಗುತ್ತೆ. ಇದರಲ್ಲಿ ಸ್ತ್ರೀ ಪಾತ್ರದಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತಹ ಪಾತ್ರ ಕಾತ್ಯಾಯಿನಿಯ ಪಾತ್ರ. ಕಾತ್ಯಾಯಿನಿಯ ಪಾತ್ರ ಏನಂತಂದ್ರೆ, ಆಕೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ವಿಧವೆ ಆಗ್ತಾಳೆ. ವಿಧವೆ ಆದಂಥ ನಂತರ ಆಕೆ ತನ್ನ ವೈದವ್ಯದ ಬದುಕಲ್ಲಿ ಹಾಗೆ ಸಾಗ್ತಿರುವಂತಹ ಸಂದರ್ಭದಲ್ಲಿ ತನ್ನ ಗಂಡ ಅರ್ಧಕ್ಕೆ ನಿಲ್ಲಿಸಿದಂಥ ಓದನ್ನ ಆಕೆ ತನ್ನ ಗಂಡನ ಆಸೆಯನ್ನ ಪೂರ್ಣಗೊಳಿಸ್ಲಿಕ್ಕಾಗಿ ಆಕೆ BA ಆನರ್ಸ್ ಮಾಡ್ಲಿಕ್ಕಂತ ಹೇಳಿ ಕಾಲೇಜ್ನ ಸೇರ್ತಾಳೆ. ಕಾಲೇಜ್ ಸೇರಿದಾಗ ಅಲ್ಲಿ ಸದಾಶಿವರಾಯರ ತಮ್ಮ, ಅಂದ್ರೆ ಬಹಳ ಪ್ರಸಿದ್ಧ ವಿದ್ವಾಂಸರಾಗಿದ್ದಂಥ ಸದಾಶಿವರಾಯರ ತಮ್ಮ ರಾಜರಾಮನೊಂದಿಗೆ ಈಕೆ ಸ್ನೇಹ ಬೆಳೆಯುತ್ತೆ. ಅದರ ಜೊತೆಗೆ ಮನೆಯಲ್ಲಿ ನಡೆಯುವಂಥ ಒಂದಷ್ಟು, ಯಾಕಂದ್ರೆ ಶ್ರೀನಿವಾಸ ಶ್ರೋತ್ರಿಗಳು ಅಂತಂದ್ರೆ ಬುಕ್ನಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಶ್ರೀನಿವಾಸ ಶ್ರೋತ್ರಿಗಳ ವ್ಯಕ್ತಿತ್ವವನ್ನ ನಾನು ಕೇವಲ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಇಷ್ಟು ಕಡಿಮೆ ಸಮಯದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕಾಗಲ್ಲ. ಹೀಗಾಗಿ ಶ್ರೀನಿವಾಸ ಶ್ರೋತ್ರಿಯವರ ಬಗ್ಗೆ ಬುಕ್ಕಲ್ಲಿ ನಾನು ಅಂಡರ್ಲೈನ್ ಮಾಡಿರುವಂತ ಒಂದಷ್ಟು ಪ್ರಮುಖವಾದಂಥ ಅಂಶಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಶ್ರೋತ್ರಿಯವರು ಸನಾತನ ಧರ್ಮವನ್ನು ಜೀವಿಸುತ್ತಿದ್ದರು. ಅವರ ಪರಿಪೂರ್ಣ ವಿಶ್ವಾಸದ ಪ್ರಕಾರ ಮನುಷ್ಯನ ಮದುವೆಯಾಗುವುದು ಗೃಹಸ್ಥ ಧರ್ಮಕ್ಕಾಗಿ, ಗೃಹಸ್ಥನಾಗುವುದು ಈ ಲೋಕದಲ್ಲಿರುವ ತನ್ನ ಕರ್ತವ್ಯಗಳನ್ನು ಪೂರೈಸುವುದಕ್ಕಾಗಿ, ನಂತರ ಮಕ್ಕಳಾಗುವುದು ವಂಶವೃಕ್ಷದ ಕೊನೆ ಮುಂದುವರಿಸುವುದಕ್ಕಾಗಿ. ಸಂತಾನವಿಲ್ಲದೆ ಸಾಯುವ ಮನುಷ್ಯ ವಂಶವೃಕ್ಷದ ಕೊನೆಯ ಮಗನಾಗಿ ತನ್ನಿಂದ ಮುಂದೆ ಬರೀ ಶೂನ್ಯವನ್ನು ಬಿಟ್ಟು ಸಾಯಬೇಕು. ಪಿತೃಗಳಿಂದ ಪಡೆದ ಈ ಜೀವವನ್ನು ಪಿತೃಋಣ ತೀರಿಸುವುದು ತನ್ನ ಸಂತಾನದ ಮೂಲಕವೇ. ಅಂದ್ರೆ ಇಲ್ಲಿ ಬರುವಂತ ಒಂದಷ್ಟು ಪಾತ್ರಗಳ ಸ್ಥಿತ್ಯಂತರಗಳೇನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಪ್ರಕೃತಿ ಮತ್ತೆ ಮನುಷ್ಯನ ನಡುವೆ ನಡೆಯುವಂತಹ ಒಂದು ಸಹಜ ಮಾನಸಿಕ ಸಂಭಾಷಣೆಗಳೇನಿದೆ ಬಹಳ ಅದ್ಭುತವಾಗಿ ಭೈರಪ್ಪನವರು ಚಿತ್ರಿಸಿಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಶ್ರೋತ್ರಿಯವರು ಬಹಳ ಗಂಭೀರವಾದಂಥ ಪಾತ್ರ ಇದ್ದು.
ನೀವು ಹೋಗ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ನಾವು ಜೀವನದಲ್ಲಿ ಒಮ್ಮೆ ಆದ್ರೂ ಬದುಕಿದ್ರೆ ಶ್ರೋತ್ರಿಯವರ ತರ ಬದುಕ್ಬೇಕಂತ. ಯಾಕಂತ ಹೇಳಿದ್ರೆ ಕಾತ್ಯಾಯಿನಿ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಆಕೆ ರಾಜಾರಾಮ್ನೊಂದಿಗೆ ಆಕೆಗೆ ಮೋಹ ಉಂಟಾಗುತ್ತೆ. ಅಲ್ಲಿ ಅವರಿಬ್ಬರ ಸ್ನೇಹ ಪ್ರೀತಿಯ ರೂಪವನ್ನ ಪಡ್ಕೊಂಡ ನಂತರ ಅಂದ್ರೆ ಆಕೆಗಾಗಲೇ ಮಗು ಇರುತ್ತೆ. ಆ ಮಗುವನ್ನ ಬಿಟ್ಟು ಹೋಗೋದಕ್ಕೆ ತನ್ನ ತಂದೆಯಿಂದ ಬಿಟ್ಟು ಬಂದು ಆಲೆ ಮಾವನ ಮನೆ ಸೇರಿದ್ದೀನಿ, ತನ್ನ ಗಂಡನ ಮನೆ ಬಿಟ್ಟು ನಾನು ಮತ್ತೊಬ್ಬ ಪುರುಷನ ಅರಸಿ ಹೋಗೋದು ಎಷ್ಟು ಸರಿ ಅಂತ ಆಕೆ ಮನಸ್ಸಲ್ಲಿ ನಡೆಯುವಂತ ಒಂದಷ್ಟು ದ್ವಂದ್ವಗಳು, ನಂತರ ಇಲ್ಲಿ ಬರುವಂತ ಒಂದಷ್ಟು ಸಂಭಾಷಣೆಗಳು ಸಹ ಬಹಳ ಮುಖ್ಯವಾಗುತ್ತೆ. ಇಲ್ಲಿರುವಂತ ಸಂಭಾಷಣೆಗಳನ್ನ ಓದ್ತೀನಿ, ಕೇಳ್ಕೊಳ್ಳಿ. ಅವಳ ಮಾತನ್ನು ಅರ್ಧಕ್ಕೆ ತಡೆದ ಶ್ರೋತ್ರಿ ಅವರು ಹೇಳಿದರು, ಈಗ ಸಮಾಜದ ನಡವಳಿಕೆಯ ಕುರಿತಾಗಲಿ ಜಗತ್ತಿನ ನಡವಳಿಕೆಯ ಕುರಿತಾಗಲಿ ಯಾವ ತರ್ಕವೂ ಬೇಡ. ಬರೀ ನಿನ್ನೊಬ್ಬಳ ಪ್ರಶ್ನೆ, ನಿನ್ನ ನಿಶ್ಚಯಕ್ಕೆ ನಾನು ಎದುರು ಬರಲ್ಲ. ನಿನಗೆ ತಿಳಿದಂತೆ ಮಾಡುವ ಸ್ವಾತಂತ್ರ್ಯ ನಿನಗಿದೆ. ಆದರೆ ನಮ್ಮೆಲ್ಲರ ನಿಶ್ಚಯ ಸಂಕಲ್ಪಗಳು ನಮ್ಮ ಧರ್ಮ, ಹೊಣೆ ಮೊದಲಾದವುಗಳಿಗೆ ಅನುಗುಣವಾಗಿರಬೇಕು ಅಲ್ವೇ? ಯೋಗ್ಯವಾದ ಕಾಲದಲ್ಲಿ ಸಂಸಾರಿಯಾಗುವುದು ಮನುಷ್ಯನ ಸಹಜ ಧರ್ಮವಲ್ಲವೇ? ಸಹಜ ಧರ್ಮವೆನ್ನುವುದು ಧರ್ಮವಲ್ಲ. ಅವರ ಆ ಸ್ಥಿತಿಯಲ್ಲಿ ನಕ್ಕು ಹೇಳಿದರು, ಸಂಸಾರವನ್ನು ಅನುಭವಿಸುವುದೇ ಜೀವನದ ಪರಮ ಗುರಿಯಲ್ಲ. ವಂಶೋತ್ಪತ್ತಿಗಾಗಿ ಗೃಹಸ್ಥ ಜೀವನ ವಂಶ ಬೆಳೆದ ಮೇಲೆ ಅಕಸ್ಮಾತ್ ಗೃಹ ನಷ್ಟವಾದರೆ ಪುನಃ ಅದಕ್ಕೆ ತಿರುಗುವುದು ಧರ್ಮವಲ್ಲ. ಮುಂದೆ ಯಾವ ಮಾತನಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಶ್ರೋತ್ರಿಯವರು ಸುಮ್ಮನಾದರು. 10 ನಿಮಿಷದ ನಂತರ ಮೂಕನಂತೆ ಕುಳಿತಿದ್ದರು. ನಂತರ ಅವರೇ ಹೇಳಿದರು, ವಾದ ವಿವಾದದಿಂದ ಇಂತಹ ವಿಷಯ ದಡ ಮುಟ್ಟುವುದಿಲ್ಲ. ಸ್ವಸುಖದ ಕುಬ್ಜತೆಯನ್ನು ಮೀರಿ ಎತ್ತರವಾಗಿ ಬೆಳೆದು ನಿಂತು ನೋಡಿದಾಗಲೇ ಧರ್ಮಾಧರ್ಮಗಳು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತವೆ. ಗಂಡಸು 10 ಮದುವೆಯಾದರೂ 10 ಮದುವೆ ಮಾಡಿಕೋಬಹುದು ಅಂತ ನೀನೇ ಹೇಳಿದೆ. ಪ್ರಪಂಚದ ಮಾತು ಇಲ್ಲಿ ಬೇಡ ಅಂತ ನಾನು ನಿನಗೆ ಆಗ್ಲೇ ಹೇಳಿದ್ದೀನಿ. ಅಂಥ ಮದುವೆಯ ಪ್ರಶ್ನೆ ಕೇವಲ ವರ್ಷಗಳ ಹಿಂದೆ ನನ್ನ ಜೀವನದಲ್ಲೂ ಬಂದಿತ್ತು. ನನ್ನ ದಾರಿಯಲ್ಲಿ ಧರ್ಮವನ್ನು ಹಿಡಿದೆ. ಅಲ್ಲ, ಧರ್ಮ ದಾರಿ ತೋರಿಸಿ ನನ್ನನ್ನು ಕಾಪಾಡಿತು. ಯಾರು ಧರ್ಮಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾರೋ ಅವರನ್ನು ಧರ್ಮವೇ ಯಾವ ಕಷ್ಟಕ್ಕೂ ಇಲ್ಲದೆ ಕೈ ಹಿಡಿದು ನಡೆಸುತ್ತೆ. ವಿಷಯವನ್ನು ನಿನ್ನ ಗಂಡ ನಿನಗೆ ಹೇಳಿರಬಹುದು. ಇಲ್ಲದಿದ್ದರೆ ಈಗಲೇ ಕೆಳಗಿಳಿದು ಹೋಗಿ ಅವಳನ್ನಾಗಲಿ ಲಕ್ಷ್ಮಿಯನ್ನಾಗಲಿ ಕೇಳು. ಹೊತ್ತಾಯಿತು, ಮಲ್ಕೋ. ಇಲ್ಲಿ ಶ್ರೋತ್ರಿಯವರು ಧರ್ಮ ಕರ್ಮಗಳ ಬಗ್ಗೆ ಇಷ್ಟು ಆಳವಾಗಿ ಮಾತಾಡಲಿಕ್ಕೆ ಕಾರಣ ಏನಂತಂದ್ರೆ, ಶ್ರೋತ್ರಿಯವರು ತಮ್ಮ ಪ್ರಾಯದಲ್ಲಿ ನಡೆದಂಥ ಎಷ್ಟೋ ಘಟನೆಗಳನ್ನ ಅವರು ಪ್ರಸ್ತುತ ಸ್ಥಿತಿಗತಿಗಳಿಗೆ ತುಲನೆ ಮಾಡಿಕೊಂಡು ಅದನ್ನ ಸೊಸೆಗೆ ಎಕ್ಸಾಂಪಲ್ ಆಗಿ ನೀಡ್ತಾ ಇರ್ತಾರೆ. ಅದೇ ತನ್ನ ಗಂಡ ಹೇಳಿದಂಥ ಕತೆ ಅಂತ ಹಿಂದೆ ಹೇಳಿದ್ರಲ್ಲ, ಅದೇನಂತಂದ್ರೆ ಶ್ರೋತ್ರಿಯವರು ಪ್ರಾಯದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಪತ್ನಿ ಭಾಗೀರಥಮ್ಮನವರಿಗೆ ಒಂದು ಮಗು ಆಗುತ್ತೆ. ಆ ಮಗು ಆದ ನಂತರ ಅದು ಹೆರಿಗೆ ತುಂಬಾ ಕಷ್ಟ ಆಗಿ ಅವ್ರು ಇನ್ನೊಮ್ಮೆ ಸಂಭೋಗ ಕ್ರಿಯೆಯನ್ನ ನಡೆಸಿದ್ರೆ ಒಂದು ಮಗು ಸಾಯುತ್ತೆ, ಇಲ್ಲ ತಾಯಿ ಸಾಯುತ್ತೆ ಅಂತ ಡಾಕ್ಟರ್ ಹೇಳಿರ್ತಾರೆ. ಹೀಗಾಗಿ ಶ್ರೋತ್ರಿ ಅವರು ತೀರ್ಮಾನ ಮಾಡ್ತಾರೆ, ನನಗೆ ಒಂದೇ ಮಗು ಸಾಕಿರ್ಲಿ, ನಾನಿನ್ನ ಕೇವಲ ಅಂದ್ರೆ ಅವ್ರ ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಮಗು ಏನಕ್ಕೆ ಅಂದ್ರೆ ತನ್ನ ವಂಶದ ಹೆಸರು ಹೇಳಲಿಕ್ಕೆ, ಈ ವಂಶದ ಮುಂದೆ ಚಿಗುರಾಗಿ ಬೆಳೀಲಿಕ್ಕೆ, ಇನ್ನೇನಿದ್ರು ತಮ್ಮ ಕರ್ಮವನ್ನು ಬೇರೆ ಕಾರ್ಯದಲ್ಲಿ ತೊಡಗಿಸೋಣ ಅಂತ ಇರ್ತಾರೆ. ಆದರೆ ಅವರ ಭಾರಿ ಮೈಕಟ್ಟು ಹೊಂದಿದ್ದಂಥ ಶ್ರೋತ್ರಿಯವರಿಗೆ ಅವ್ರ ಪತ್ನಿಗೆ ಅನ್ಸುತ್ತೆ, ನಮ್ಮ ಯಜಮಾನರು ಈ ರೀತಿ ಆಗ್ತಿದಾರ ಅಂತ ಹೇಳಿ ಅವರ ಮನೆಯಲ್ಲೇ ಇದ್ದಂಥ ಲಕ್ಷ್ಮಿಯನ್ನು ಅವರ ಬಳಿ ಕಳಿಸ್ತಾಳೆ. ಒಂದಿನ ರಾತ್ರಿ ಕಳಿಸಿದಂಥ ಸಂದರ್ಭದಲ್ಲಿ ಶ್ರೋತ್ರಿಯವರ ಮನಸ್ಸಿನಲ್ಲಿ ನಡೆಯುವಂತಹ ದ್ವಂದ್ವಗಳು ಬಹಳ ಇದೆ. ಅದನ್ನ ಓದಿದ್ರೆ ತುಂಬಾ ಪೇಜ್ ಜಾಸ್ತಿ ಆಗೋದ್ರಿಂದ ಒಂದಷ್ಟು ಸಾರಾಂಶವನ್ನ ಅಷ್ಟೇ ಹೇಳ್ತೀರಿ. ಅವರು ಸುಮಾರು 1 ಗಂಟೆ ಆಕಾಶವನ್ನು ನೋಡುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ಮನಸ್ಸು ಶಾಂತವಾಗಿತ್ತು. ಒಂದು ಸಲ ಲಕ್ಷ್ಮಿ ಮಲಗಿದ್ದ ಶಾಲೆಯ ಕಡೆಗೆ ನೋಡಿದರು. ಅವಳು ಬಾಗಿಲ ಹತ್ತಿರ ಕುಳಿತಿರಲಿಲ್ಲ. ಶಬ್ದವಾಗದಂತೆ ಬಾಗಿಲ ಹತ್ತಿರ ಹೋಗಿ ಅವಳು ಮಲಗಿದ್ದ ಶಾಲೆಯ ಭಾಗದ ಬಾಗಿಲನ್ನು ಮುಚ್ಚಿದರು. ಒಳಗೆ ಬಂದು ಕಿಟಕಿಯ ಬಾಗಿಲುಗಳನ್ನು ಮುಚ್ಚಿ ದೀಪ ಹೊತ್ತಿಸಿ ಕೋಣೆಯಲ್ಲಿ ಸಾಲಾಗಿ ಇಟ್ಟಿದ್ದ ಗ್ರಂಥಗಳ ಸಾಲನ್ನು ಸಮೀಪಿಸಿದರು. ತಾವು ಕುಳಿತುಕೊಳ್ಳುವ ಹುಲಿಯ ಚರ್ಮದ ಮೇಲೆ ಕುಳಿತು ಬಿಳಿಯ ರಟ್ಟಿನ ಒಂದು ಸಂಸ್ಕೃತ ಗ್ರಂಥವನ್ನು ತೆಗೆದು ಓದಲು ಪ್ರಾರಂಭಿಸಿದರು. ಅದು ಸಾಂಖ್ಯಕಾರಿಕ. ಅವರು ಓದುತ್ತಿದ್ದರು. ಪ್ರಕೃತಿ ಪುರುಷರ ಸಂಬಂಧವನ್ನು ವರ್ಣಿಸಿದ ಕೊನೆಯ ಭಾಗ. ರಂಗಸ್ಯ ದರ್ಶನ ಇತ್ವಂ ನಿರ್ವತತೆ ನರ್ತಕೀಯತ್ ನೃತ್ಯ ಪುರುಷಸ್ಯ ತದಾತ್ಮಾನಂ ಪ್ರಕಾಶ್ಯಂ ವಿನಿರ್ವತತೆ ಪ್ರಕೃತಿ. ನರ್ತಕಿ ಅಥವಾ ವೇಶ್ಯೆ ನಾಟ್ಯ ಶಾಲೆಯಲ್ಲಿ ಸಭಿಕರಿಗೆ ನರ್ತನ ಮಾಡಿ ತೋರಿಸಿ ನರ್ತನದಿಂದ ಹೇಗೆ ನಿವೃತ್ತಿ ಹೊಂದುವಳು, ಹಾಗೆ ಪ್ರಕೃತಿಯು ಪುರುಷನಿಗೆ ಸ್ವರೂಪವನ್ನು ವ್ಯಕ್ತಪಡಿಸಿ ನಿವೃತ್ತನಾಗುತ್ತಾನೆ. ನೀವು ಭೈರಪ್ಪನವರ ಅನೇಕ ಸಂದರ್ಶನಗಳನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗೋದೇನೆಂದ್ರೆ,
ಭೈರಪ್ಪನವರು ವಂಶವೃಕ್ಷ ಕಾದಂಬರಿಯನ್ನ ಬರೆಯಲಿಕ್ಕೆ ಮುಖ್ಯವಾದಂತಹ ಕಾರಣ ಏನಂತಂದ್ರೆ ಅವರು ಎಜುಕೇಶನ್ ಅಂದ್ರೆ ಕಾಲೇಜ್ ಟೈಮಲ್ಲೇ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ, PV ಕಾಣಿಯವರ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಸಂಪೂರ್ಣವಾಗಿ ಎಲ್ಲ ವಾಲ್ಯೂಮ್ಗಳನ್ನು ಓದಿ ಮುಗಿಸಿದ್ರಿಂದ ಅವರಿಗೆ ಅಂದ್ರೆ ಈ ಧರ್ಮದ ವಿಷಯಗಳಲ್ಲಿ ಸೂಕ್ಷ್ಮವಾದಂಥ ಅಂಶಗಳನ್ನ ಕೇವಲ ಅದನ್ನೇ ಕಾದಂಬರಿಗೆ ಹೇರಳವಾಗಿ ತುಂಬದನೆ ಕೇವಲ ಕೆಲವಷ್ಟು ಅಂಶಗಳನ್ನ ಮಾತ್ರ ಸೇರಿಸಿದ್ದಾರೆ. ಅದು ಇಲ್ಲಿ ನಮಗೆ ಬಹಳ ಎದ್ದು ಕಾಣುತ್ತೆ. ಈ ಕಾದಂಬರಿಯ ಮತ್ತೊಂದು ಪ್ರಮುಖವಾದಂತಹ ಪಾತ್ರ ಅಂದ್ರೆ ಅದು ಸದಾಶಿವರಾಯರ ಪಾತ್ರ. ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ನಾನು, ಸದಾಶಿವರಾಯರ ತಮ್ಮ ರಾಜಾರಾಮ ಶ್ರೋತ್ರಿಯವರ ಸೊಸೆಯನ್ನ ಮದುವೆ ಆಗಿರ್ತಾರೆ. ಆಕೆ ವಿಧವೆ ಅಂತ ಗೊತ್ತಿದ್ರು, ಆಕೆ ವೈಧವ್ಯದ ಬದುಕನ್ನ ದೂಡ್ತಿದ್ದಾರೆ ಅಂತ ಗೊತ್ತಿದ್ರು ಸಹ ಅವರನ್ನ ಮದುವೆ ಆಗ್ತಾರೆ. ಆದ್ರೆ ಶ್ರೋತ್ರಿಯವರಿಗೂ ಸದಾಶಿವರಾಯರಿಗೂ ಮೊದಲಿಂದಲೂ ಕೂಡ, ಯಾಕಂದ್ರೆ ಅವರು ಜಗತ್ತಿನಲ್ಲಿ ಪ್ರಮುಖ ವಿದ್ವಾಂಸರಂತ ಗುರುತಿಸ್ಕೊಂಡಿರ್ತಾರೆ, ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯ ಕುರಿತಂತೆ ಸಾಕಷ್ಟು ಅಧ್ಯಯನ ಮಾಡಿ ಪುಸ್ತಕವನ್ನ ಬರೀತಿರ್ತಾರೆ. ಅವರು ಪುಸ್ತಕವನ್ನ ಬರೀಲಿಕ್ಕೆ ಅಂತಲೇ ಹೇಳಿ ಕರುಣಾಳನ್ನ ಅಂದ್ರೆ ಶ್ರೀಲಂಕಾ ಮೂಲದ ಕರುಣಾಳನ್ನ ಮದುವೆ ಆಗ್ತಾರೆ. ಆಕೆ ಭಾರತಕ್ಕೆ ಬಂದು ಅಂದ್ರೆ ಮೈಸೂರು ಅಂದ್ರೆ ನಮ್ಮ ಯೂನಿವರ್ಸಿಟಿಯಲ್ಲಿ PhD ಮಾಡಿಕೊಂಡು ನಂತರ ಸದಾಶಿವರಾಯರಿಗೆ ಬಹಳ ಹತ್ತಿರವಾಗಿ, ಸದಾಶಿವರಾಯರ ಆರೋಗ್ಯ ಕೈ ಕೊಡ್ತಿದ್ರು ಸಹ ಅವರೊಂದಿಗೆ ಮದುವೆಯಾಗಿ ಅವಳ ಸಂಪೂರ್ಣ ಕಾರ್ಯವನ್ನ ತೊಡಗಿಸ್ಲಿಕ್ಕೆ ಅಂದ್ರೆ ಅವರ ಅಂದ್ರೆ ಬುಕ್ಕನ್ನು ಬರೀಲಿಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನ ನೀಡ್ತಾಳೆ. ಸದಾಶಿವರಾಯರ ಮೊದಲನೇ ಪತ್ನಿ ನಾಗು ಇರ್ತಾಳಲ್ಲ, ನಾಗುಗೂ ಸಹ ಒಂದಷ್ಟು ವೈರುಧ್ಯಗಳ ಮನಸ್ಸಿನಲ್ಲಿ ನಮಗೆ ಕಂಡ್ರೂ ಸಹ ಅಷ್ಟೇನು ಲೇಖಕರು ಹೆಚ್ಚಾಗಿ ತೋರ್ಪಡಿಸೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಸದಾಶಿವರಾಯರು ಪುಸ್ತಕಗಳನ್ನ ಬರೆದ ನಂತರ ಶ್ರೋತ್ರಿಯವರ ಮನೆಗೆ ಬಂದಾಗ ನಡೆಯುವಂಥ ಸಂಭಾಷಣೆ ಎಷ್ಟು ಅದ್ಭುತವಾಗಿದೆ ಅನ್ನಲಿಕ್ಕೆ. ಎಲ್ಲ ನಮ್ಮ ಇಷ್ಟದಂತೆ ನಡೆದರೆ ಅದನ್ನು ಪ್ರಪಂಚ ಅಂತ ಯಾಕೆ ಕರೀತಾರೆ? ಶ್ರೋತ್ರಿಯವರು ಶಾಂತ ಸ್ವರದಲ್ಲೇ ಹೇಳಿದರು, ಇನ್ನು ನನ್ನ ಹೆಂಡತಿ ಬದುಕಿದ್ದರೆ ಚೆನ್ನಾಗಿತ್ತು, ಮಗ ಬದುಕಿದ್ದರೆ ಇನ್ನೂ ಚೆನ್ನಾಗಿತ್ತು, ತಮ್ಮ ತಂದೆ ತಾಯಿ ಬದುಕಿದ್ದರೆ ಮತ್ತಷ್ಟು ಚೆನ್ನಾಗಿತ್ತು. ಆದರೆ ಎಷ್ಟು ದಿನ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ಬರು ನಮ್ಮ ಜೊತೆ ಇರ್ತಾರೆ. ಅದು ಮುಗಿದ ಮೇಲೆ ದೂರ ಹೋಗ್ತಾರೆ. ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿದ್ದಾಗಲೇ ದೂರ ಹೋಗ್ತಾರೆ. ಅದನ್ನು ನಾವು ಯಾವಾಗಲೂ ಸ್ವೀಕರಿಸಬೇಕು, ದುಃಖಿಸಬಾರದು. ಇಷ್ಟು ಉದಾರವಾದಂತಹ ಮನಸ್ಸನ್ನ ಓದಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಶ್ರೋತ್ರಿಯವರು ಬಹಳ ಅಧ್ಯಯನ ಮಾಡಿದ್ರು, ವೇದ ಉಪನಿಷತ್ತುಗಳನ್ನ ಬಹಳ ಓದಿದ್ರು, ಜೊತೆಗೆ ಭಗವದ್ಗೀತೆಯನ್ನು ಬಹಳ ಆಳವಾಗಿ ಓದಿದ್ರಿಂದ ತಮ್ಮ ಸೊಸೆಗೂ ಸಾಕಷ್ಟು ಬಾರಿ ಹೇಳ್ತಾರೆ. ಅಂದ್ರೆ ಸೊಸೆಯನ್ನ ಅವ್ರು ಸೊಸೆ ಅಂತ ಸಂಬೋಧಿಸೋದೇ ಇಲ್ಲ, ಎಲ್ಲೂ ಕೂಡ ಮಗು ಅಂತ ಸಂಬೋಧಿಸ್ತಿರ್ತಾರೆ. ಇಲ್ಲಿ ಶ್ರೋತ್ರಿಯವರ ಪಾತ್ರ ಬಹಳ ಗಮ್ಯವಾಗಿರುತ್ತೆ. ಶ್ರೋತ್ರಿಯವರು ಇನ್ನೊಂದಷ್ಟಕ್ಕೆ ಮುಖ್ಯವಾಗಿ ನಮ್ಮ ಎದುರಿಗೆ ನಿಲ್ಲಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಶ್ರೋತ್ರಿಯವರ ತಮ್ಮ ವಂಶದ ಮೇಲೆ ಅಪಾರವಾದಂಥ ಗೌರವವನ್ನ ಹೊಂದಿರ್ತಾರೆ. ಆದ್ರೆ ಆ ಗೌರವವನ್ನ ಬುಡಮೇಲು ಮಾಡುವಂತ ಒಂದು ಸತ್ಯ ತನ್ನ ತಂದೆ ಪಿತೃ ಕಾರ್ಯದ ಇಂದಿನ ದಿನ ನಡೆಯುತ್ತೆ. ಇತ್ತ ಕಾತ್ಯಾಯಿನಿ ಮನೆ ಬಿಟ್ಟು ಹೋದ್ಮೇಲೆ ಭಾಗೀರಥಮ್ಮನವರು ತೀರ್ಕೊಂಡಿರ್ತಾರೆ. ಈಗ ಮನೆಯಲ್ಲಿ ಕಾತ್ಯಾಯಿನಿಯ ಮಗು ಚೀನಿ ಮಾತ್ರ ಇರುತ್ತೆ. ಚೀನಿ ಜೊತೆಗೆ ಶ್ರೋತ್ರಿಯವರು ಕೂಡ ಇರ್ತಾರೆ. ಶ್ರೋತ್ರಿಯವರಿಗೆ ಅಟ್ಟದ ಮೇಲೆ ಏನೋ ಹುಡುಕುವಂತ ಸಂದರ್ಭದಲ್ಲಿ ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಒಂದು ಮಹತ್ವವಾದಂಥ ರಹಸ್ಯ ಅಡಗಿರುತ್ತೆ. ಅದೇನಂದ್ರೆ, ಶ್ರೋತ್ರಿಯವರು ತಮ್ಮ ವಂಶಕ್ಕೇನೆ ಸೇರಿರೋದಿಲ್ಲ. ಅವರು ಅರಿಕತೆ ದಾಸಪ್ಪನ ಮಗನಾಗಿ ಅಲ್ಲಿ ಹುಟ್ಟಿರ್ತಾರೆ. ಅವರ ತಂದೆ ನಂಜುಂಡ ಶ್ರೋತ್ರಿಯವರು ತಮ್ಮನಿಗೆ ವ್ಯಾಜ್ಯ ನಡೆದು ಆಸ್ತಿಯಲ್ಲಿ ತಮ್ಮ ಕೈ ತಪ್ಪು ಹೋಗುತ್ತೋ ಅಂತೇಳಿ, ಅಂದ್ರೆ ಸಂತಾನವನ್ನ ಪಡೀಲಿಕ್ಕಂತಾನೆ ಹೇಳಿ ನಂಜುಂಡ ಶ್ರೋತ್ರಿಯ ಅಂದ್ರೆ ಶ್ರೋತ್ರಿಯವರ ತಂದೆ ಅವರ ಮಡದಿಯನ್ನ ಅರಿಕತೆ ದಾಸೆಯನ್ನ ಬಳಿ ಸಂಭೋಗ ಕ್ರಿಯೆಗೆ ಕಳಿಸ್ತಾರೆ. ತದಾದ ನಂತರದಲ್ಲಿ ಅವರಿಗೆ ಹುಟ್ಟಿದಂಥ ಶ್ರೋತ್ರಿ ಆಗ ಅವರ ಮನಸ್ಸಿನಲ್ಲಿ ನಡೆಯುವಂಥ ಎಷ್ಟೋ ದ್ವಂದ್ವಗಳನ್ನ, ಮನುಷ್ಯನ ಆಳವಾದಂಥ ಭಾವನೆಗಳು ಎಷ್ಟು ವಿರುದ್ಧವಾಗಿ ನಿಲ್ಲಿಸುತ್ತೆ ಅಂತ ಹೇಳಲಿಕ್ಕೆ ಅಲ್ಲಿ ಸಾಕ್ಷಿ ಆಗ್ತಾರೆ. ಯಾಕಂದ್ರೆ ಶ್ರೋತ್ರಿಯವರು ತನ್ನ ಸೊಸೆ ಮನೆ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿಯೂ ಸ್ಥಿತಪ್ರಜ್ಞರಾಗಿದ್ದಂಥ ಶ್ರೋತ್ರಿಯವರು ತಮ್ಮ ವಂಶದ ಗುಟ್ಟನ್ನು ತಿಳಿದ ನಂತರ ಅವರ ಮನಸ್ಸಿನಲ್ಲಿ ಉಂಟಾಗುವಂಥ ಭಾವನೆಗಳೇನಿದೆ ಅದಕ್ಕೆ ಬಹಳ ಸ್ಥಿಮಿತಕ್ಕೆ ಸಿಗೋದೇ ಇಲ್ಲ. ಅವ್ರ ಮನಸ್ಸು ತುಂಬಾ ಅಲ್ದಾಡ್ತಾರೆ. ಜೊತೆಗೆ ಅಂದ್ರೆ ಅವ್ರಿಗೆ ಕೊನೆಗೆ ಅನುಭವ ಆಗುತ್ತೆ, ಈ ವಂಶದಲ್ಲಿ ಏನು ಶ್ರೋತ್ರಿಯವರ ಮನೆತನದ ಸಾಕಷ್ಟು ಆಸ್ತಿ ಇರುತ್ತಲ್ಲ, ಅದರ ಹಕ್ಕುದಾರರು ಬೇರೆಯವರೇ ಇದ್ದಾರೆ. ಬಟ್ ಅವ್ರಿಗೆ ಹುಡುಕಿ ಹಕ್ಕನ್ನ ನಾನು ಅವರಿಗೆ ಕೊಡ್ಬೇಕಂತ ಅವ್ರು ಸಾಕಷ್ಟು ಬಾರಿ ಪ್ರಯತ್ನ ಪಡ್ತಾರೆ. ಆದ್ರೆ ಕೊನೆಗೆ ಸಿಗೋದೇ ಇಲ್ಲ. ಅದು ಕೊನೆಗೆ ಸಿಗುತ್ತೆ.
ಲಕ್ಷ್ಮಿಯ ಮೂಲಕ ಶ್ರೋತ್ರಿಯವರು ತಮ್ಮ ವಂಶದ ಅಂದರೆ ತಮ್ಮ ಜನನದ ಗುಟ್ಟನ್ನು ತಿಳ್ಕೊಂಡ ಬಳಿಕ ಅವರ ಮನಸ್ಸು ಸ್ಥಿಮಿತಕ್ಕೆ ಸಿಗೋದಿಲ್ಲ. ಆಗ ಅವರ ಮನೆಯ ಕೆಲಸದವಳ ಅಂತಿದ್ದ, ಆದರೆ ಮನೆ ಕೆಲಸದವಳಿಗಿಂತ ಹೆಚ್ಚಾಗಿ ಶ್ರೋತ್ರಿಯವರಿಗೆ ಅಂದರೆ ಅವರ ಮನೆ ಸದಸ್ಯರಲ್ಲಿ ಒಬ್ಬಳಾಗಿದ್ದಂಥ ಲಕ್ಷ್ಮಿ, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅಂದರೆ ಶ್ರೋತ್ರಿಯವರ ಬಳಿ ರಾತ್ರಿ ಹೋಗಿದ್ದಂಥ ಲಕ್ಷ್ಮಿ ಇರ್ತಾರಲ್ಲ ಅವರೇ ಹೇಳ್ತಾರೆ ನೋಡಿ. ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದ ಶೀನಪ್ಪನಿಗೆ ಅವಳು ಹೇಳಿದಳು, ಅದೇನನ್ನೋ ಮನಸ್ಸಿಗೆ ಹಚ್ಕೋಬೇಡ, ನಾವೆಲ್ಲ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ ಅಂತ ನಂಬ್ತೀವಿ. ನಿಜ ಯಾರಿಗೆ ಗೊತ್ತು, ಇದೆಲ್ಲ ಸುಳ್ಳು ಅಂತ ನಾನು ಯಾವಾಗಲೂ ತಿಳ್ಕೊಂಡಿದ್ದೀನಿ. ಅವರವರು ಮಾಡಿದ ಪಾಪ ಪುಣ್ಯದ ಮೇಲೆ ದೇವರು ಸದ್ಗತಿ ಕೊಡ್ತಾನೆ. ನಾನು ನೋಡಿದ ದಿನದಿಂದ ನೀನು ಧರ್ಮರಾಯನ ಹಾಗೆ ಇದೆಯಾ. ಎಂಥ ಯಮಧರ್ಮ ಬಂದು ತೂಕ ಮಾಡಿದ್ರು ನಿನ್ನ ಸ್ವರ್ಗಕ್ಕೆ ಹಾಕ್ಬೇಕು. ಅಂದರೆ ಶ್ರೋತ್ರಿಯವರ ಮನಸ್ಸು ಎಷ್ಟು ಸ್ಥಿಮಿತವನ್ನು ಕಳ್ಕೊಂಡಿರುತ್ತೆ ಅಂತಂದರೆ, ಯಾರದ್ದೋ ತಂದೆ ನಾನು ಈ ವಂಶಕ್ಕೆ ಸೇರಿದವನೇ ಅಲ್ಲ ಅಂದಮೇಲೆ ಅವರಿಗೆ ನಾನು ಪಿತೃಪಕ್ಷವನ್ನು ಮಾಡಿ ಫಲ ಏನು ಅಂತ ಕೂಡ ಅನಿಸುತ್ತೆ. ಮತ್ತೆ ಮುಂದುವರಿತ ಹೇಳ್ತಾಳೆ ನೋಡಿ, ನಿಟ್ಟುಸಿರನ್ನು ಕೇಳಿದ ಲಕ್ಷ್ಮಿ ಮತ್ತೆ ಸಮಾಧಾನ ಪಡಿಸಿದರು. ಶೀನಪ್ಪ, ಇಷ್ಟು ದಿನ ನಿನ್ನ ಎಂತೆಂಥ ಕಷ್ಟನೋ ತೊಡೆದು ಗಟ್ಟಿಯಾಗಿ ನಿಂತೆ. ಈಗ ಗಟ್ಟಿ ಬಂಗಾರವಾದ ಮೇಲೆ ಇದೊಂದಕ್ಕೆ ಹೀಗೆ ನಿಟ್ಟಿಸಿರುತ್ತೀಯ. ನೀನು ಹೇಗೆ ಉಸಿರು ಬಿಟ್ಟಿದೆಯೋ ಹೀಗೆ ಉಸಿರು ಬಿಟ್ಟಿದ್ದನ್ನು ನಾನೆಂದು ನೋಡಿರಲೇ ಇಲ್ಲ. ಸುಮ್ಮನೆ ಮಲ್ಕೊ, ನಿದ್ದೆ ಮಾಡು. ಯಾರೋ ಮಾಡಿದ ಕೆಲಸಕ್ಕೆ ನಾವು ನೀವು ಯೋಚನೆ ಮಾಡಬಾರ್ದು. ಮುಂದೆ ಚೀನಿನ ನೋಡಬೇಕು. ಈಗ ಮಲಗು, ನಾಳೆ ತುಂಬ ಕೆಲಸವಿದೆ. ಅಂದರೆ ಮನುಷ್ಯ ತನ್ನ ಆಂತರ್ಯವನ್ನು ಆತ ಎಷ್ಟು ವಿಚಲಿತಗೊಳಿಸುವಂಥ ಸತ್ಯಗಳು ಬಂದಾಗ ಅವರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಶ್ರೋತ್ರಿಯವರು ಎಂತೆಂಥ ಕಷ್ಟಗಳನ್ನು ನೋಡಿದ್ರು ಸಹ ಅವರ ಮನಸ್ಸು ಇದರಲ್ಲಿ ಬಹಳ ವಿಚಲಿತವಾಗುತ್ತೆ. ತದನಂತರದಲ್ಲಿ ಅವರೇ ಸಮಾಧಾನ ಪಡ್ಕೊಂಡು ಶ್ರೋತ್ರಿಯವರು ನಂತರದಲ್ಲಿ ಅಂದರೆ ಅವರ ಶ್ರೋತ್ರಿ ಕುಟುಂಬಕ್ಕೆ ಸೇರಿದಂಥ ಆಸ್ತಿ ಏನಿರುತ್ತೆ ಅದನ್ನು ಅಂದರೆ ಈ ಆಸ್ತಿಯ ನಿಜವಾದ ಹಕ್ಕುದಾರರು ಯಾರು ಅಂತ ಹುಡುಕ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಆದರೆ ಯಾರೂ ಕೂಡ ಸಿಗೋದಿಲ್ಲ. ಅಂದರೆ ಅದಕ್ಕೆ ಅರ್ಹರಾದವರು ಸಿಗೋದಿಲ್ಲ. ಕೊನೆಗೆ ಅದರ ಸತ್ಪಾತ್ರರಿಗೆ ದಾನವನ್ನು ಮಾಡಿ ಅವರು ತನ್ನ ಮೊಮ್ಮಗ ಅಂದರೆ ತನ್ನ ಸೊಸೆ ಬಿಟ್ಟೋಗಿದ್ದಂಥ ಸೊಸೆ ಏನಿರ್ತಾಳೆ ಅವಳ ಮಗ ಚೀನಿಗೆ ಮದುವೆಯನ್ನು ಮಾಡಿ ನಂತರದಲ್ಲಿ ಅವರು ಹೊರಟೋಗ್ತಾರೆ. ಅಂದರೆ ಕಾಶಿಗೆ ಅಂದರೆ ಕೇದಾರಕ್ಕೋ ಬದರಿಗೋ ಹೋಗಿ ಅಲ್ಲಿ ಕೊನೆಗೆ ಯಾವ ರೀತಿ ಜೀವನವನ್ನು ಮಾಡ್ತಾರೆ ಅಂತ, ಅದೇ ಸನ್ಯಾಸಿಗಳು ಕಡೆ ಕಾಲದಲ್ಲಿ ಜೀವನವನ್ನು ಮಾಡ್ತಾರಲ್ಲ ಆ ರೀತಿ ಬದುಕಬೇಕಂತ ಶ್ರೋತ್ರಿ ಅವರು ಹೊರಡುವಂಥ ಸಂದರ್ಭದಲ್ಲಿ ಅವರಿಗೆ ಅಂದರೆ ಈ ವಂಶದ ಆಸ್ತಿ ಏನಿರುತ್ತೆ ಅದು ಕೊನೆಗೆ ಸಿಗುತ್ತೆ. ನೀವು ಅದನ್ನು ಕಾದಂಬರಿಯನ್ನು ಹುಡುಕಿ ಅದರಲ್ಲಿ ಕಲೀರಿ. ಮನುಷ್ಯನ ಸಂಕುಚಿತ ಮನೋಭಾವವನ್ನು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ನಾನು ಮತ್ತೊಂದು ಪಾತ್ರ ಹೇಳಿದ್ನಲ್ಲ, ರಾಜಾರಾಮರ ಪಾತ್ರ, ಸದಾಶಿವರ ಪಾತ್ರ. ಸದಾಶಿವರ ಮಗ ಪೃಥ್ವಿ, ಕರುಣ ಅವಳ ಚಿಕ್ಕಮ್ಮ ಏನಿರ್ತಾರೆ, ಚಿಕ್ಕಮ್ಮ ತನ್ನ ಗಂಡ ಸದಾಶಿವರಾಯರ ತೀರ್ಕೊಂಡ ನಂತರ ಅವರು ವಾಪಸ್ಸು ಶ್ರೀಲಂಕೆಗೆ ಹೋಗುವಂಥ ಸಂದರ್ಭದಲ್ಲಿ ಸದಾಶಿವರಾಯರಿಗೆ ಅಂದರೆ ಅವರ ಪತ್ನಿ ಹೇಳ್ತಾರೆ, ಮಗು, ನಿಮ್ಮ ತಂದೆ ಜಗತ್ತಿನ ಅತಿ ಉತ್ಕೃಷ್ಟವಾದಂಥ ಗ್ರಂಥಗಳನ್ನ ಬರೆದಿದ್ದಾರೆ, ನೀನೊಮ್ಮೆ ಆದರೂ ಬಿಡುವಾದಂಥ ಸಂದರ್ಭದಲ್ಲಿ ಅವುಗಳನ್ನ ಓದು ಅಂತ ಹೇಳ್ತಾರೆ. ಆದರೆ ಆಗ ಪೃಥ್ವಿ ಇರ್ತಾನಲ್ಲ, ಅವನು ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂದರೆ, ನಾನು BSc ಸೈನ್ಸ್ ಸ್ಟೂಡೆಂಟ್ಸು, ನನಗೆ ಹಿಸ್ಟ್ರಿಯನ್ನು ಓದುವಂಥ ಅಗತ್ಯ ಆಗಲಿ ಅನಿವಾರ್ಯವಾಗಲಿ ಏನಿಲ್ಲ, ನಾನು ಅದನ್ನು ಓದೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದಕ್ಕೆ ಆರ್ಟ್ಸ್ ಓದಬಾರ್ದು, ಓದಬೇಕು ಅನ್ನೋ ಕಾರಣಕ್ಕೆ ಸೈನ್ಸ್ ಓದಬಾರ್ದು, ಈ ರೀತಿ ಎಲ್ಲ ಇರುತ್ತಲ್ಲ. ಅಂದರೆ ತನ್ನ ವಂಶಕ್ಕಾಗಿ ಸದಾಶಿವರಾಯರು ಕರುಣಾಳೊಂದಿಗೆ ಮಗು ಮಾಡ್ಕೊಳ್ಳದೆ ಇರಲಿಕ್ಕೆ ಮುಖ್ಯವಾದಂಥ ಕಾರಣ ಏನಂತಂದರೆ, ಕರುಣ ಆ ಸಂದರ್ಭದಲ್ಲಿ ತಾಯಿ ಆದರೆ ಆಕೆ ತಾಯಿ ಆಗೋದ್ರಲ್ಲಿ ಹೆಚ್ಚಿನ ಸಮಯ ಹೊರಟೋಗುತ್ತೆ, ನಂತರದಲ್ಲಿ ತಮ್ಮ ಗ್ರಂಥಗಳಿಗೆ ಹೆಚ್ಚು ಸಮಯ ಸಿಗೋದಿಲ್ಲ ಅಂತ. ಸದಾಶಿವರಾಯರ ಇಚ್ಛೆಯಂತೆಯೇ ಅವರು ಸಂಪೂರ್ಣವಾಗಿ ಅವರ ಮರಣ ಹೊಂದುವ ವೇಳೆಗೆ ಅವರ ಅಷ್ಟು ಸಂಪುಟಗಳನ್ನು ಸಹ ಮುಗಿಸಿದ್ರು. ಈಗ ಕರುಣ ಇಲ್ಲಿ ಎಷ್ಟು ಸಂಭಾಷಣೆ ನಡೆಯುತ್ತಲ್ಲ, ನಮ್ಮ ಜೀವನದಲ್ಲಿ ಸಹ ಅಪ್ಲಿಕೇಬಲ್ ಆಗುತ್ತೆ. ವಂಶವೃಕ್ಷ ಕಾದಂಬರಿ ನಾನು ಓದಿದಂಥ ಆಗಲೇ ಹೇಳಿದಾಗೆ ಒನ್ ಆಫ್ ದ ಬೆಸ್ಟ್ ನಾವೆಲ್ ಅಂತ ಯಾವಾಗಲೂ ಕೂಡ ಅನಿಸುತ್ತೆ. ಮುಂದೆ ಬೇರೆ ಕಾದಂಬರಿಗಳನ್ನ ಓದಿದಾಗ ಕೂಡ ಬಹುಶಃ ಇದರ ಅಭಿಪ್ರಾಯ ಚೇಂಜ್ ಆಗ್ಬೋದು. ನೀವು ಇಂಥ ಶ್ರೇಷ್ಠ ಕಾದಂಬರಿಗಳು ಪುಸ್ತಕವಾಗಿಯೂ ಕೂಡ ಬಂದಿದೆ. 1971ರಲ್ಲಿ ವಂಶವೃಕ್ಷ, ಗಿರೀಶ್ ಕಾರ್ನಾಡ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಂಥ ವಂಶವೃಕ್ಷ ಸಿನಿಮಾ ಬಂತು. ಆದರೆ ಸಿನಿಮಾ ನೋಡಿದರೆ ಅಷ್ಟೇನು ರುಚಿ ಕೊಡೋದಿಲ್ಲ ನಮಗೆ. ಕಾದಂಬರಿಯನ್ನು ಓದಿದಾಗ ಅದರಲ್ಲಿ ನಾವು ಎದುರು ಬದಲಿಗೆ ಕುಂತು ಅಲ್ಲಿರುವಂಥ ಎಷ್ಟು ಅಂಶಗಳು ನಮ್ಮ ಮನಸ್ಸನ್ನು ತಾಕುವಷ್ಟು ರೀತಿ ಸಿನಿಮಾ ತಾಗೋಲ್ಲ. ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿದ್ದೇನೆ. ರಾಷ್ಟ್ರ ಪ್ರಶಸ್ತಿ ಸಿನಿಮಾಗಳ ಕತೆ ಯಾವಾಗಲೂ ಕೂಡ ಹೀಗೆ ಇರುತ್ತೆ.
1970ರಲ್ಲಿ ಬಂದಂಥ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿ ಆಧಾರಿತ ಸಿನಿಮಾವು ಕೂಡ ಅಷ್ಟೇ. ಅಂದರೆ ನಾವು ಕಾದಂಬರಿಯನ್ನು ಏನು ಓದ್ತೀವಿ ಅಷ್ಟು ಸಿನಿಮಾದಲ್ಲಿ ಇರೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಅನಿಸುತ್ತೆ. ನೀವು ಒಮ್ಮೆ ಆದರೂ ಭೈರಪ್ಪನವರ ವಂಶವೃಕ್ಷವನ್ನು ಕಾದಂಬರಿಯನ್ನು ಓದಿ. ಮುಂದಿನ ವಾರದ ಬುಕ್ ಆಫ್ ದಿ ವೀಕ್ಗೆ ನಾವು ರವಿ ಬೆಳಗೆರೆಯವರ ಏಳಿ ಹೋಗು ಕಾರಣವನ್ನು ಮುಂದಿನ ವಾರದಲ್ಲಿ ಚರ್ಚೆ ಮಾಡೋಣ. ನೀವೇನಾದರೂ ನಮ್ಮ ಆಬ್ಜೆಕ್ಟಿವ್ ನ್ಯೂಸ್ ಚಾನಲ್ನಲ್ಲಿ ಬರ್ತಿರುವಂಥ ನ್ಯೂಸ್ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ.